ಪುಲ್ವಾಮಾ ದಾಳಿಯ ಸಮಯದಲ್ಲಿ ಜಮ್ಮು ಕಾಶ್ಮೀರದ ಗವರ್ನರ್ ಆದಂತ ಸತ್ಯಪಾಲ್ ಮಲಿಕ್ ಅವರು ಜನಗಳಿಗೆ ಕೆಲವು ಸತ್ಯಗಳನ್ನು ಹೇಳ್ಬಿಟ್ರು. ಸರ್ಕಾರ ಕಡೆಯಿಂದನೇ ತಪ್ಪು ನಡೆದಿದೆ, ಮೋದಿ ಅವರಿಗೆ ಹೇಳಿದೆ, ಮೋದಿ ಅವರು ನೀವು ಇದ್ರ ಬಗ್ಗೆ ಮಾತಾಡಬೇಡಿ ಅಂತ ಹೇಳಿದ್ರು. ಸತ್ಯಪಾಲ್ ಮಲಿಕ್ ಅವರು ಏನ್ ಹೇಳಿದ್ದಾರೆ ಅಂತ ನೋಡಿ. ಈ ಕ್ಲಿಪ್ ಅನ್ನು ತಾವುಗಳು ಕೊನೆಯವರೆಗೆ ನೋಡಿ. और कश्मीर के मामले में तो मुझे सख्त हिदायत थी कि तुम कुछ नहीं बोलोगे. गोवा में मुझे फोन करके कहा एक दिन, अरे यार तुम फिर कश्मीर पे बोल दिए. मैं कहा साहब मैं बोला नहीं. उसने वो इन्फेरेंस ड्रॉ किया तो कहा कि कश्मीर पे अगर आप दोबारा बोले तो मैं फिर आपसे कभी नहीं मिलूंगा. ಈ ವಿಚಾರಗಳ ಕುರಿತು ಸತ್ಯಪಾಲ್ ಮಲಿಕ್ ಅವರು ಒಬ್ಬ ನ್ಯೂಸ್ ಆಂಕರ್ ಸತ್ಯಪಾಲ್ ಮಲಿಕ್ ಅವರ ಜೊತೆಗೆ ಇಂಟರ್ವ್ಯೂ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಸತ್ಯಪಾಲ್ ಮಲಿಕ್ ಅವರು ಈ ವಿಚಾರಗಳನ್ನು ಆ ನ್ಯೂಸ್ ಆಂಕರ್ಗೆ ಹೇಳಿದ್ರು. ಈ ವಿಚಾರಗಳನ್ನು ಹೇಳಿದ ಬೆನ್ನಲ್ಲೇ ಸತ್ಯಪಾಲ್ ಮಲಿಕ್ ಅವರು ಯಾವ ಸ್ಥಿತಿಯಲ್ಲಿದ್ದಾರೆ ಅಂತ ನೀವೇ ನೋಡ್ತಾ ಇದ್ದೀರಾ. ಒಂದು ಕಾಲದಲ್ಲಿ ಸತ್ಯಪಾಲ್ ಮಲಿಕ್ ಅವರು ಮೋದಿಯ ಅತ್ಯಾಪ್ತ ಆಗಿದ್ರು. ಮೋದಿ ಅವರು ಸತ್ಯಪಾಲ್ ಮಲಿಕ್ ಅವರನ್ನು ಹ್ಯಾಂಡ್ ಪಿಕ್ ಮಾಡಿ ಜಮ್ಮು ಕಾಶ್ಮೀರ್ಗೆ ಹಾಕಿದ್ರು. ಪುಲ್ವಾಮಾ ಅಟ್ಯಾಕ್ ಆಗಿದ ಸಮಯದಲ್ಲಿ ಕೂಡ ಅವರೇ ರಾಜ್ಯಪಾಲರಾಗಿದ್ರು. ಹಾಗೆ ಆರ್ಟಿಕಲ್ 370 ತೆಗೆಯುವ ಸಮಯದಲ್ಲಿ ಕೂಡ ಸತ್ಯಪಾಲ್ ಮಲಿಕ್ ಅವರೇ ಜಮ್ಮು ಕಾಶ್ಮೀರದ ರಾಜ್ಯಪಾಲರಾಗಿದ್ರು. ಅಂತಹ ಕ್ಲೋಸ್ ಫ್ರೆಂಡ್ಶಿಪ್ ಇತ್ತು ಅಂತ ಹೇಳ್ಬಹುದು ಇಬ್ಬರ ನಡುವೆ. ಮೋದಿ ಅವರಿಗೆ ಸತ್ಯಪಾಲ್ ಮಲಿಕ್ ಅವರ ಮೇಲೆ ಅಷ್ಟು ನಂಬಿಕೆ ಇತ್ತು ಅಂತ ಹೇಳ್ಬಹುದು. ಆವಾಗ ಸತ್ಯಪಾಲ್ ಮಲಿಕ್ ಅವರು ಪುಲ್ವಾಮಾ ದಾಳಿಯ ಬಗ್ಗೆ ಹೇಳಿದ್ರು. ಆವಾಗ ಮೋದಿ ಅವರು CBI ಅನ್ನು ಸತ್ಯಪಾಲ್ ಮಲಿಕ್ ಅವರ ವಿರುದ್ಧ ಛೂ ಬಿಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಸತ್ಯಪಾಲ್ ಮಲಿಕ್ ಅವರು ICU ನಲ್ಲಿ ಇದ್ದಿದ್ರು. ಅವರಿಗೆ ಇದೀಗ 80 ವರ್ಷ. ನಿನ್ನೆ CBI ಸತ್ಯಪಾಲ್ ಮಲಿಕ್ ಅವರ ವಿರುದ್ಧ ಚಾರ್ಜ್ ಶೀಟ್ ಹಾಕಿದೆ. 1250 ಕೋಟಿ ರೂಪಾಯಿ ಪ್ರಕರಣದಲ್ಲಿ ಸತ್ಯಪಾಲ್ ಮಲಿಕ್ ಅವರ ವಿರುದ್ಧ ಸತ್ಯಪಾಲ್ ಮಲಿಕ್ ಅವರನ್ನು ಆರೋಪಿ ಮಾಡಿ CBI ಚಾರ್ಜ್ ಶೀಟ್ ಹಾಕಿದೆ. ಏನಿದು ಪ್ರಕರಣ ಅಂತ ನಿಮಗೆ ಗೊತ್ತೇ ಇರಬಹುದು. 2019 ಫೆಬ್ರವರಿ 14 ಅದು ಪ್ರೇಮಿಗಳ ದಿನ ಆಗಿತ್ತು. ಆ ದಿನ ಪ್ರಧಾನಿ ನರೇಂದ್ರ ಮೋದಿ ಅವರು ವೈಲ್ಡ್ ಲೈಫ್ ಡಾಕ್ಯುಮೆಂಟರಿಗೆ ತಮ್ಮ ಫೋಟೋಶೂಟ್ಗೆ ಫಾರಿನರ್ ಜೊತೆ ಫೋಟೋಶೂಟ್ ಮಾಡ್ತಾ ಇದ್ರು. ಆ ಸಮಯದಲ್ಲಿ ದಿಢೀರಂತೆ ಒಂದು ಸುದ್ದಿ ವೈರಲ್ ಆಯಿತು. ಹಾಗೆ ಆ ಉಗ್ರರು ಭಾರತದ ಸೈನಿಕರು ಹೋಗ್ತಾ ಇರುವ ಬಸ್ ಮೇಲೆ RDX ನಿಂದ ದಾಳಿ ಮಾಡಿದ್ದಾರೆಂದು ನ್ಯೂಸ್ ಬರ್ತಾ ಇತ್ತು. ಆ ಸಮಯದಲ್ಲಿ ಉಗ್ರರ ದಾಳಿಯಿಂದ 40ಕ್ಕೂ ಹೆಚ್ಚು ಸೈನಿಕರು ಉಗ್ರರ ದಾಳಿಯಿಂದ ಮರಣ ಹೊಂದಿದ್ದಾರೆಂದು ನ್ಯೂಸ್ ನಲ್ಲಿ ಬರ್ತಾ ಇತ್ತು. ಈ ವಿಚಾರದ ಕುರಿತು ಸತ್ಯಪಾಲ್ ಮಲಿಕ್ ಅವರು ಮೋದಿಯವರಿಗೆ ಹೇಳಲು ಹಲವು ಬಾರಿ ಕಾಲ್ ಮಾಡಿದ್ರು. ಆದ್ರೆ ಮೋದಿ ಅವರು ಸತ್ಯಪಾಲ್ ಮಲಿಕ್ ಅವರ ಕಾಲ್ ಅನ್ನು ಅಟೆಂಡ್ ಮಾಡಿಲ್ಲ ಅಂತ ಸತ್ಯಪಾಲ್ ಮಲಿಕ್ ಅವರು ಹೇಳಿದ್ರು. ಯಾವಾಗ ಮೋದಿ ಅವರು ರಿಟರ್ನ್ ಕಾಲ್ ಮಾಡಿದ್ರು ಅಂದ್ರೆ ಮೋದಿ ಅವರ ಫೋಟೋಶೂಟ್ ಆದ್ಮೇಲೆ ಮೋದಿ ಅವರು ಸತ್ಯಪಾಲ್ ಮಲಿಕ್ ಅವರಿಗೆ ಕಾಲ್ ಮಾಡಿದ್ರು. ಆವಾಗ ಮೋದಿ ಅವರು ಸತ್ಯಪಾಲ್ ಮಲಿಕ್ ಅವರಿಗೆ ಕೇಳಿದ್ರು ಏನಾಗಿದೆ ಅಂತ. ಈ ಎಲ್ಲಾ ವಿಚಾರಗಳನ್ನು ಸತ್ಯಪಾಲ್ ಮಲಿಕ್ ಅವರು ಲೈವ್ ಸಂದರ್ಶನದಲ್ಲಿ ಹೇಳಿದ್ರು. ಈ ಸಂದರ್ಶನ ನಿಮಗೆ ಇಂದಿಗೂ ಕೂಡ ಆನ್ಲೈನ್ ಅಲ್ಲಿ ಸಿಗುತ್ತೆ. ನಿಮಗೆ ಯಾವಾಗಾದ್ರೂ ಟೈಮ್ ಸಿಕ್ಕರೆ ಆ ಲೈವ್ ಸಂದರ್ಶನವನ್ನು ನೋಡಬಹುದು ನೀವು. ಪುಲ್ವಾಮಾದಲ್ಲಿ ಈ ರೀತಿಯ ಘಟನೆ ಆಗಿದೆ, ಅದಕ್ಕೆ ನಮ್ಮ ಸರ್ಕಾರನೇ ಹೊಣೆ ಅಂತ ನಾನು ಅವರಿಗೆ ಹೇಳಿದೆ. ಆದ್ರೆ ಅವರು ಹೇಳಿದ್ರು ನಿಮಗೆಲ್ಲ ಈ ರಾಜಕೀಯ ಗೊತ್ತಾಗಲ್ಲ, ಸುಮ್ಮನೆ ಇರಿ ಅಂತ ಮೋದಿ ಅವರು ನನಗೆ ಹೇಳಿದ್ರು. ಈ ವಿಚಾರದ ಬಗ್ಗೆ ಏನು ನೀವು ಮಾತಾಡಬೇಡಿ ಅಂತ ಮೋದಿ ಅವರು ಹೇಳಿದ್ರು. ಈ ವಿಚಾರದ ಕುರಿತು ಸತ್ಯಪಾಲ್ ಮಲಿಕ್ ಅವರು ಲೈವ್ ಸಂದರ್ಶನದಲ್ಲಿ ಹೇಳಿದ್ದಾರೆ. ಜಮ್ಮು ಕಾಶ್ಮೀರದ ಕಿರುಜಲ ವಿದ್ಯುತ್ ಯೋಜನೆಯಲ್ಲಿ ಭ್ರಷ್ಟಾಚಾರವಾಗಿದೆ ಎಂದು ಸತ್ಯಪಾಲ್ ಮಲಿಕ್ ಅವರ ವಿರುದ್ಧ CBI ಚಾರ್ಜ್ ಶೀಟ್ ಹಾಕಿದೆ. ಈ ನಡುವೆ ಸತ್ಯಪಾಲ್ ಮಲಿಕ್ ಅವರ ಆರೋಗ್ಯದಲ್ಲಿ ತೀವ್ರ ಏರುಪೇರುಗಳು ಕಂಡು ಬಂದಿವೆ. ಬುಧವಾರದಿಂದ ಮಲಿಕ್ ಅವರು ಡಯಾಲಿಸಿಸ್ಗೆ ಒಳಗಾಗಿದ್ದಾರೆ. ಮಲಿಕ್ ಅವರನ್ನು ಮೇ 11ರಂದು ರಾಮ್ ಮಲೋಹಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಸತ್ಯಪಾಲ್ ಮಲಿಕ್ ಅವರು ತೀವ್ರ ಮೂತ್ರದ ಸೋಂಕು ಹಾಗೆ ಮೂತ್ರಪಿಂಡದ ವೈಫಲ್ಯವಾಗಿದೆ ಎಂದು ಡಾಕ್ಟರ್ಗಳು ಹೇಳ್ತಾ ಇದ್ದಾರೆ. ಪ್ರಸ್ತುತ ಸತ್ಯಪಾಲ್ ಮಲಿಕ್ ಅವರಿಗೆ ICU ನಲ್ಲಿ ಚಿಕಿತ್ಸೆ ನೀಡ್ತಾ ಇದ್ದಾರೆ ಡಾಕ್ಟರ್ಗಳು. ಹಾಗೆ ಅವರು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾರೆ. ಈ ವಿಡಿಯೋ ನಿಮಗೆ ಏನಾದ್ರೂ ಇಷ್ಟವಾದ್ರೆ ಈ ವಿಡಿಯೋನು ಲೈಕ್ ಮಾಡಿ. ಇದೇ ರೀತಿಯ ಹೊಸ ವಿಡಿಯೋಗಳು ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯ ಹೊಸ ವಿಡಿಯೋ ಜೊತೆಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.